ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್. ಸೊ ನಾವು ಇವಾಗ ಸಡನ್ ಪ್ಲ್ಯಾನ್ ಹಾಕಿರೋದು ಗೋವಾಕ್ಕೆ ಹೋಗಬೇಕು ಅಂತ. ನನ್ನ ಮಗನ ಖುಷಿನೇ ಖುಷಿ. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಇದು ಒಂಥರ ಏನೋ ಸರ್ಪ್ರೈಸು. ಸೊ ನಾವು 2 ಮಂತ್ಸಿಂದನೇ ಹೇಳ್ತಾ ಇದ್ರು ಏನೋ ಸರ್ಪ್ರೈಸ್ ಇದೆ ನಿಮಗೆ ಅಂತ, ಆದರೆ ಈ ಥರ ಕೊಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸೊ ನನ್ನ ವಿಡಿಯೋ ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ತುಂಬ ಸಖತ್ತಾಗಿದೆ. ಫ್ಲೈಟ್ 10ವರೆಗೂ ಹಿಡಿದು ಎಂಟು ಲ್ಯಾಂಡ್ ಆಗೋವರೆಗೂ ಇದೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪ್ಲೀಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಕೂಡ ಮಾಡಿ. ಸೊ ಏರ್ಪೋರ್ಟ್ ರೀಚ್ ಆದ ತಕ್ಷಣವೇ ನನ್ನ ಮಗಂದು ತುಂಬಾ ಎಕ್ಸೈಟ್ಮೆಂಟು, ಒಳಗೆ ಯಾವ ಥರ ಹೆಂಗಿದೆ ಅಂತ ನೋಡೋ ಕ್ಯೂರಿಯಾಸಿಟಿನೂ ಕೂಡ ತುಂಬ ಇದೆ. ಬ್ಯಾಗ್ ತೊಗೊಂಡು ಹಂಗೆ ಹೋಗ್ತಾನೇ ಇರ್ತಾನೆ, ಎಷ್ಟು ಕರೆದ್ರೂ ರೆಸ್ಪಾನ್ಸ್ ಮಾಡಲ್ಲ. ಸೊ ನೋಡೋಣ ಬನ್ನಿ, ಏನು ಇನ್ಸ್ಟ್ರಕ್ಷನ್ಸು, ಏನು ಯಾವ ಥರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಸೊ ಫಸ್ಟು ಇದು ಆಚೆದೆಲ್ಲ ನಾನು ಶೂಟ್ ಮಾಡಿರೋದು. ಇನ್ನು ಒಳಗೆ ಹೋಗಬೇಕು ಅಂದರೆ ಅಲ್ಲೇ 4 to 5 ಫೇಸಸ್ ಇದೆ. ಹೋದ ತಕ್ಷಣ ಅವ್ರದ್ದು ನಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂದರೆ ವೋಟರ್ ID, ಪಾನ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್ ಇರಬೇಕು. ಪ್ಲಸ್ ಅದರಲ್ಲಿ ಫ್ಲೈಟ್ ಟಿಕೆಟ್ಸ್ ಕೂಡ ಇರಬೇಕು. ಸೊ ಇವಾಗ ಫಸ್ಟು ಚೆಕಿಂಗ್ ಆಯಿತು, ಇದು ಸೆಕೆಂಡ್ ಚೆಕಿಂಗ್ ಬಂದುಬಿಟ್ಟು ನಾವು ಬೋರ್ಡಿಂಗ್ ಪಾಸ್ ತೊಗೋಬೇಕು ವಿತ್ ಲಗೇಜ್ ನಮಗೆ ಮಿನಿಮಮ್ 15 kg ಅಷ್ಟೇ ಇರಬೇಕು. 15 kg ಮೇಲಿದ್ದರೆ ಅದು ಗೂಡ್ಸ್ ಕ್ಯಾರಿಯರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಕಳಿಸ್ತಾರೆ. ಇಲ್ಲ ಹ್ಯಾಂಡ್ ಬ್ಯಾಗ್ ಇದ್ದರೆ ನಾವು ಹ್ಯಾಂಗ್ ಮಾಡ್ಕೋಬೇಕು. ಸೊ ಇವಾಗ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಲಗೇಜೆಲ್ಲ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಟ್ಯಾಗ್ ಹಾಕ್ಕೊಂಡು ಅದನ್ನಲ್ಲೇ ಬಿಟ್ಟು ಬರ್ತಾರೆ. ಬಟ್ ನಮಗೆ ಲಗೇಜ್ ಸಿಗೋದು ನಾವು ಗೋವಾ ರೀಚ್ ಆದಮೇಲೆ. ಸೊ ಇವಾಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಚೆಕಿಂಗ್ ಆಯಿತು. ಇವಾಗ ಥರ್ಡ್ ಚೆಕಿಂಗ್ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋದರೆ ಪ್ರತಿಯೊಂದು ಚೆಕ್ ಮಾಡ್ತಾರೆ, ನಮ್ಮ ಬ್ಯಾಗಲ್ಲಿರೋ ಕಾಸ್ಮೆಟಿಕ್ಸ್ ಆಗಲಿ, ಎಲೆಕ್ಟ್ರಿಕ್ ಐಟಮ್ಸ್ ಆಗಲಿ. ಸೊ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಲ್ಯಾಪ್ಟಾಪ್ ತೊಗೊಂಡಿದ್ರು. ಲ್ಯಾಪ್ಟಾಪ್ ಬ್ಯಾಗ್ ಅಂದರೂ ಪೂರ್ತಿ ಚೆಕ್ಕನ್ನೇ ಮಾಡಿ ಕಳಿಸ್ಬಿಟ್ರು. ಸೊ ಯಾವುದೇ ಥರ ಆಗಲಿ, ನನ್ನ ವಾಚ್ ಕೂಡ ಆಗಲಿ, ಕೈಯಾಗಿ ಹಾಕ್ಕೊಂಡಿರೋ ವಾಚ್ ಕೂಡ ಆಗಲಿ, ಬೆಲ್ಟ್ ಕೂಡ ಆಗಲಿ, ಪ್ರತಿಯೊಂದು ನಾವು ಅವ್ರಿಗೆ ತೋರಿಸ್ಬಿಟ್ಟೇ ಮೂವ್ ಆಗಬೇಕು. ಸೊ ಎಲ್ಲ ಚೆಕ್ ಮಾಡ್ತಾರೆ. ಚಿಕ್ಕ ಮಗುಗೂ ಕೂಡ ಚೆಕ್ ಮಾಡಿ ಒಳಗೆ ಬಿಡೋದು, ಹಂಗೆ ಬಿಡೋದಿಲ್ಲ. ಚಿಕ್ಕ ಮಗು ಅಂದ್ಬಿಟ್ಟು ನನ್ನ ಮಗುಗೂ ಕೂಡ ಟಿಕೆಟ್ ತೊಗೊಂಡಿದ್ದಾರೆ. ಬಸ್ಸಲ್ಲಾದರೆ ಫ್ರೀ ಹೋಗ್ಬೋದಿತ್ತು ನನ್ನ ಮಗ, ಬಟ್ ಫ್ಲೈಟ್ ಅಂದಮೇಲೆ ಅವನಿಗೂ ಕೂಡ ಟಿಕೆಟ್ ತೊಗೊಂಡಿದ್ದಾರೆ. ಸೊ ಥರ್ಡ್ ಚೆಕಿಂಗ್ ಆದ ತಕ್ಷಣ ಆದಮೇಲೆ ನಾವು ಒಳಗೆ ಬಂದುಬಿಟ್ಟು ಅಲ್ಲಿ ನಮಗೆ ಮೆನ್ಷನ್ ಮಾಡ್ತಾರೆ ಫ್ಲೈಟ್ ನಂಬರು, ಆಮೇಲೆ ಬೋರ್ಡಿಂಗ್ ಪಾಸ್ ನಂಬರು, ಯಾವ ಝೋನು, ಸೀಟ್ ನಂಬರ್ ಕೂಡ, ಆಮೇಲೆ ಬೋರ್ಡಿಂಗ್ ಟೈಮ್ ಯಾವಾಗಿದೆ ಅಂತ ಎಲ್ಲ ಮೆನ್ಷನ್ ಮಾಡ್ತಾರೆ. ಬಿಕಾಸ್ ನಾವು ಆಲ್ರೆಡಿ 11 o'clock ಹೋಗಿದ್ವಿ, ನಮ್ಮ ಫ್ಲೈಟ್ ಇರೋದು 3:30 ಇತ್ತು. ಸೊ ನನ್ನ ಮಗ ಆಟ ಆಡಲಿ ಅಂದ್ಬಿಟ್ಟು ಫಸ್ಟಿಗೆ ಹೋಗಿದ್ದು. ಸೊ ಇಲ್ಲೆಲ್ಲ ಅವ್ನು ಫುಲ್ ಏರ್ಪೋರ್ಟಲ್ಲೊಳಗೆಲ್ಲ ಪ್ರತಿಯೊಂದು ಐಟಮ್ಸ್ ತಿನ್ನೋದಾಗಲಿ, ಆಟಾಡೋದಾಗಲಿ ಅವನಿಗೆ ತುಂಬಾ ಇಷ್ಟ. ಎಲ್ಲಿ ಹೋದರೂ ತಿನ್ನಬೇಕು ಅಂತಂದ್ರೆ ಅವ್ರ ಪಪ್ಪ ತೊಗೊಂಡ್ರು, ಒಂದು ಬನ್ ಅಂತ ತೊಗೊಂಡ್ರು, ಸ್ವೀಟ್ ಬನ್ ತೊಗೊಂಡ, ಹಾಫ್ ತಿಂದ. ಅಲ್ಲಿಗೆ ಬಿಟ್ಟು ಅವ್ನಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ. ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ಎಲ್ಲ ಕಡೆ ಹುಡುಕಿ ಸಾಕಾಯ್ತು. ನನಗೆಲ್ಲ ಐಸ್ ಕ್ರೀಮೇ ಸಿಗಲಿಲ್ಲ. ಫೈನಲಿ ಸ್ವೀಟ್ಸ್ ಚಾಕ್ಲೇಟ್ಸ್ ತೊಗೋತೀಯ ಅಂದೆ, ಅದು ಯಾವುದೂ ಬೇಡ ಅಂತಂದ. ಅಲ್ಲಿಗೆ ಬಿಟ್ವಿ. ಇಲ್ಲಿ ತುಂಬಾ ಕಾಸ್ಟ್ಲಿ, ಪ್ರತಿಯೊಂದು ಐಟಮ್ಸ್ ಏನೇ ತೊಗೊಂಡ್ರು 300 ಮೇಲೇ ಇದೆ. ಇನ್ನೇನು ಟೇಸ್ಟ್ ಕೂಡ ಸಖತ್ತಿದೆ. ಸೊ ನಮ್ಮ ಬೋರ್ಡಿಂಗ್ ಪಾಸ್ ಸಿಕ್ಕ ಮೇಲೆ ನಾನು ಪ್ರತಿಯೊಂದು ಚೆಕ್ ಮಾಡಿದೆ. ಅದರೊಳಗೆ ಸೀಟ್ ನಂಬರ್ ಆಗಲಿ, ಯಾವುದು ಟೈಮಿಂಗ್ ಎಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ನಮಗೆ ಮೆನ್ಷನ್ ಮಾಡ್ತಾರೆ. ಫ್ಲೈಟ್ ಹತ್ತಕ್ಕೆ
ಸೊ ಫೈನಲಿ ಫ್ಲೈಟ್ ಒಳಗೆ ಎಂಟ್ರಿ ಆದ್ವಿ. ಸೊ ನೆಕ್ಸ್ಟ್ ನಮ್ಮ ಸೀಟನ್ನು ಐಡೆಂಟಿಫೈ ಮಾಡಿಬಿಟ್ಟು ಕೂತ್ಕೊಂಡ್ವಿ. ಅಲ್ಲಿ ಹೋಸ್ಟ್ ಬರ್ತಾರೆ. ಹೋಸ್ಟ್ ಅಂದರೆ ಗಗನ ಸಖಿಯವರು ಬಂದುಬಿಟ್ಟು ಯಾವ ಥರ ಕೂತ್ಕೋಬೇಕು, ಸೀಟ್ ಬೆಲ್ಟ್ ಯಾವ ಥರ ಹಾಕ್ಕೋಬೇಕು, ಆಮೇಲೆ ಭಯಪಟ್ಟರೆ ಯಾವ ಥರ ನಾವು ಇರಬೇಕು ಅಂತ ಅವ್ರು ಮೆನ್ಷನ್ ಮಾಡ್ತಾರೆ, ಅದೇ ಥರ ಇರಬೇಕು. ಭಯಪಡೋ ಅಂಥದ್ದು ಏನೂ ಇಲ್ಲ. ನಮ್ಗೆ ಸೊ ನಮಗಿವಾಗ ಹೋಸ್ಟ್ ಇನ್ಫಾರ್ಮೇಷನ್ಸ್ ಕೊಡ್ತಾರೆ, ಯಾವ ಥರ ಕೂಡಬೇಕು, ಬೆಲ್ಟ್ ಯಾವ ಥರ ಹಾಕಬೇಕು ಅಂತ. ಸೊ ನೋಡೋಣ ಬನ್ನಿ. To making your journey hassle-free and comfortable. Your cooperation with crew instruction help us provide you a pleasant journey. As your travel companion, it is अनुमति के बिना रक्षा जैकेट सहित किसी भी सुरक्षा उपकरण का गलत इस्तेमाल और वीडियो के निर्देश हैं। आपके लिए ब्रेल में एक सुरक्षा सूचना कार्ड और संचार गाइड उपलब्ध है। ಸೊ ಅವ್ರು ನಮ್ಗೆ ಇನ್ಫಾರ್ಮೇಷನ್ ಆದಮೇಲೆ ಫ್ಲೈಟ್ ಮೂವ್ ಆಗುತ್ತೆ. ಇನ್ನು ಫ್ಲೈಟ್ ಏನು ಮೂವ್ ಆದಮೇಲೆ ಪ್ರತಿಯೊಂದು ನೋಡಿ ಯಾವ ಥರ ಕಾಣುತ್ತೆ. ಮೇಲೆ ಹೋಗ್ತಾ ಹೋಗ್ತಾ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಫ್ಲೈಟ್ ಹತ್ತಬೇಕು ಅಂತ. ನನಗೂ ಕೂಡ ತುಂಬಾ ಆಸೆ ಇತ್ತು, ಆದರೆ ಅದು ಇಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ರಿಯಲಿ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್. ಐ ಆಮ್ ವೆರಿ ಲಕ್ಕಿ ಫಾರ್ ಹಿಮ್ or he is very lucky for me, I don't know that, but we both have the most understanding between us in our life. So ಸೊ ನನ್ನ ಮಗನಿಗೆ ಇಲ್ಲಿ ಓವರ್ ಟೈಮ್ ಆಗಿಬಿಟ್ಟು ತುಂಬಾ ಬೇಜಾರು. ಸೊ ಅವ್ನು ಮಿಸ್ಚಿಫ್ ನೋಡೋಣ. ಏನಾದಿಶ ವಿಡಿಯೋ ಮಾಡ್ತೀನಿ, ಎಲ್ಲರೂ ನೋಡ್ತಾರೆ. ಸೊ ನೋಡಿದ್ರಲ್ಲ ನನ್ನ ಮಗಂದು ಎಷ್ಟು ಕಿರಿಕಿರಿ ಇದೆ, ಎಷ್ಟು ಇದನ್ನು ಮಾಡ್ತಾನೆ. ನಮಗೆ ಬೈಬೇಕು ನಗಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಬಟ್ ಆಲ್ಸೋ ನಮಗಂತೂ ಎಂಜಾಯ್ಮೆಂಟ್ ಸಖತ್ತಾಗಿದೆ. ಫ್ಲೈಟಲ್ಲಿ ಅವ್ನು ಮಾಡೋ ಪ್ರತಿಯೊಂದು ಆ್ಯಕ್ಟಿಂಗ್ ಆಗಲಿ ಮಾತಾಡೋದಾಗಲಿ ತುಂಬಾ ಖುಷಿ ಆಯಿತು. ಏನೋ ಒಂದು ಅವ್ನು ಗೋಳು ಹೊಯ್ಕೋಬೇಕಂದ್ರೆ ನನಗಂತೂ ತುಂಬಾ ಇಷ್ಟ. ಸೊ ಫೈನಲಿ ನಾವಿವಾಗ ಗೋವಾಗೆ ಲ್ಯಾಂಡ್ ಆಗ್ತಾ ಇದ್ದೇವೆ. ಅವ್ರು ನಮಗೆ ಫಸ್ಟಿಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ, 15 ಮಿನಿಟ್ಸ್ ಇರ್ತಾನೆ. ಸೊ ಇನ್ನೇನು ಲ್ಯಾಂಡ್ ಆದಮೇಲೆ ಇನ್ನೇನು ಲ್ಯಾಂಡ್ ಆದ್ವಿ. ನೆಕ್ಸ್ಟ್ ನೋಡೋಣ. ಲ್ಯಾಂಡ್ ಆದಮೇಲೆ ನಮಗಲ್ಲಿ ಒಂದು ಮಿನಿ ಬಸ್ ಇರುತ್ತೆ. ಏರ್ಪೋರ್ಟಿಂದ ಫ್ಲೈಟಿಂದ ಹಿಡಿದು ಏರ್ಪೋರ್ಟ್ ಒಳಗೆ ಹೋಗೋಕ್ಕೆ 1.5 ಕಿಲೋಮೀಟ್ರ್ ಇದೆ. ಸೊ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬಸ್ ಹತ್ಬಿಟ್ಟು ಮೂವ್ ಆಗ್ತೇವೆ.
ಸೊ ಫೈನಲಿ ನಾವು ಇವಾಗ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡಿದ್ದಕ್ಕೆ. ಪ್ಲೀಸ್ ಯಾರು ನನ್ನ ಚಾನಲನ್ನು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದವ್ರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಲವ್ ಯು ಆಲ್, ಟೇಕ್ ಕೇರ್.